ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು, ದಿನ ಏನು ತಿಂಗಳೇ ಆಗಿತ್ತು ಅನಿಸುತ್ತೆ ನಾನು ವ್ಲಾಗ್ನ ಮಾಡಿ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಮನೆ ಅರೇಂಜ್ ಮಾಡೋದಿರ್ಬೋದು, ನನ್ನ ಪರ್ಸ್ನಲ್ ಕೆಲಸಗಳಲ್ಲಿ ನಾನು ಬ್ಯುಸಿಯಾಗಿದ್ದೆ. ಅದಕ್ಕೋಸ್ಕರ ವ್ಲಾಗ್ಸ್ನ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಪ್ರಾಮಿಸ್ ಮಾಡ್ತೀನಿ, ಈ ವ್ಲಾಗಿಂದ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಒಂದು ವ್ಲಾಗ್ನ ನಾನು ಪೋಸ್ಟ್ ಮಾಡೋಕ್ಕೆ. ಬಿಕಾಸ್ ಐ ವಾಸ್ ಆಲ್ಸೋ ಈಕ್ವಲಿ ಮಿಸ್ಸಿಂಗ್ ಯು ಗೈಸ್. ತುಂಬ ಮಿಸ್ ಮಾಡ್ತಿದ್ದೆ. ವ್ಲಾಗ್ ಮಾಡೋದಿರ್ಬೋದು, ಯೂಟ್ಯೂಬ್ ಇರ್ಬೋದು, ನಾನು ತುಂಬ ಮಿಸ್ ಮಾಡ್ತಿದ್ದೆ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನನ್ನ ಕುಕ್ಕಿಂಗ್ ರೆಸಿಪೀಸ್ಗೆ ನೀವು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತುಂಬ ಕಾಮೆಂಟ್ ಮಾಡಿ ಈ ಥರ ರೆಸಿಪೀಸ್ ಬೇಕು ಅಂತೆಲ್ಲ ನೀವು ಸಜೆಸ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋಲಿ ನೀವು ಏನೇನೆಲ್ಲ ನೋಡೋಕ್ಕೆ ಸಿಗ್ಬೋದು ಅಂದರೆ, ಅ ಡೇ ಇನ್ ಮೈ ಲೈಫ್, ನನ್ನ ಹ್ಯಾಬಿಟ್ಸ್, ವರ್ಕೌಟ್, ಮೈ ಲೈಫ್ ಅಪ್ಡೇಟ್ ಪ್ರತಿಯೊಂದು ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ತುಂಬ ಜನಕ್ಕೆ ಪ್ರಶ್ನೆ ಇತ್ತು, ವೈಷ್ಣವಿ ಅವರು ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡ್ತಾರಾ ಇಲ್ವಾ? ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿದ್ರು, ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ರು, ಇವಾಗ ಏನಾಯಿತು ಅಂತ. ಡೆಫಿನೆಟ್ಲಿ ಯಾವುದೇ ರೀತಿ ನನ್ನ ಕೆಲಸಕ್ಕೆ ಬ್ರೇಕ್ ಇಲ್ಲ, ಕಂಟಿನ್ಯೂ ಮಾಡೇ ಮಾಡ್ತೀನಿ. ನನಗೆ ಒಂಥರ ನಾನು ಕೆಲಸ ಮಾಡ್ತಿದ್ರೆ ಐ ಫೀಲ್ ದ ಮೋಸ್ಟ್ ಅಲೈವ್. ನನಗೆ ಖುಷಿ, ನೆಮ್ಮದಿ ಪ್ರತಿಯೊಂದು ನನ್ನ ಕೆಲಸದಲ್ಲೇ ನಾನು ಕಾಣ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಕೊನೆ ಉಸಿರಿರೋ ತನಕ ನನ್ನ ಕಲಾವಿದೆಯಾಗಿ ಗುರ್ತಿಸ್ಕೋತೀನಿ ಅಂತ. ಹಾಗೆ ನನ್ನ ಆಸೆನೂ ಪಡ್ತೀನಿ ಕೂಡ. ಒಂದು ಹೊಸ ಪ್ರಾಜೆಕ್ಟ್ಗೆ ಸೈನ್ ಮಾಡಿದ್ದೀನಿ. ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಐ ಆಮ್ ಸೂಪರ್ ಎಕ್ಸೈಟೆಡ್ ಅಬೌಟ್ ದ್ಯಾಟ್ ಪ್ರಾಜೆಕ್ಟ್. ಇನ್ನು ಸ್ವಲ್ಪ ದಿನದಲ್ಲಿ ಪ್ರತಿಯೊಂದು ಡೀಟೇಲ್ಸು ನಮಗೆ ನೋಡೋಕ್ಕೆ ಸಿಗುತ್ತೆ. ಹಾಗೆ ಇತ್ತೀಚೆಗೆ ಒಂದಷ್ಟು ಕಾಂಪ್ಲಿಮೆಂಟ್ ಸಿಗ್ತಾ ಇದೆ ನನ್ನ ಸ್ಕಿನ್ ಬಗ್ಗೆ, ಏನು ಮಾಡ್ತಾಯಿದ್ರೆ ಎಷ್ಟು ಗ್ಲೋಯಿಂಗ್ ಆಗಿದೆ ಅಂತ. ಸೊ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಮಾಡಬೇಕಿತ್ತು. ನಾನು ಕ್ಯೂರ್ ಸ್ಕಿನ್ ಆ್ಯಪ್ನ ನಾನು ಟ್ರೈ ಮಾಡ್ತಿದ್ದೀನಿ. ಇಟ್ ಇಸ್ ವರ್ಕ್ 100% ಫಾರ್ ಮೀ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ರೆಕಮೆಂಡ್ ಮಾಡಬೇಕು ಅಂತ ಅನ್ನಿಸ್ತು. ನೀವು ಮಾಡಬೇಕಿರೋದು ಇಷ್ಟೇ, ಆ್ಯಪ್ನ ಡೌನ್ಲೋಡ್ ಮಾಡಿ, ನಿಮ್ಮ ಫೋನ್ ನಂಬರ್ನ ಕೊಟ್ಟು ಲಾಗಿನ್ ಮಾಡಿ, ಮೇಲಾ ಫೀಮೇಲಾ ಅಂತ ಸ್ಪೆಸಿಫೈ ಮಾಡಿ. ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ನಮ್ಮ ಸ್ಕಿನ್ ಕನ್ಸರ್ನ್ಸ್ ಬಗ್ಗೆ. ಹೇಗಿದೆ ನಿಮ್ಮ ಸ್ಕಿನ್? ಆ್ಯಕ್ನಿ ಪ್ರೋನ್ ಸ್ಕಿನ್ನ, ಅಥವಾ ಆಯ್ಲಿ ಸ್ಕಿನ್ನ, ಕಾಂಬಿನೇಷನ್ ಸ್ಕಿನ್ನ, ಡ್ರೈ ಸ್ಕಿನ್ನ, ಅಥವಾ ಹೆಲ್ತ್ ಕನ್ಸರ್ನ್ಸ್ ಏನೇ ಇದ್ದರೂ ನೀವು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋದರೆ ಪ್ರತಿಯೊಂದು ಡೀಟೇಲ್ಸ್ನೂ ತೊಗೊಂಡು ಅವರು ನಮ್ಮ ಫೋಟೋನ ಕೇಳ್ತಾರೆ, ಸ್ಟ್ರೇಟ್ ಮತ್ತು ಸ್ಟೈಲ್ ಪ್ರೊಫೈಲ್. ಹಾಗೆ AI ಮೂಲಕ ಅವರೇ ಸರ್ಕಲ್ ಹಾಕ್ಬಿಟ್ಟು ತೋರಿಸ್ತಾರೆ ಎಲ್ಲೆಲ್ಲಿದೆ ನಮ್ಮ ಸ್ಕಿನ್ ಕನ್ಸರ್ನ್ಸ್ ಅಂತ. ಸೊ ನನಗೆ ನೀಟಾಗಿ ಕನ್ಸರ್ನ್ಸ್ನ ಅವರೇ ಐಡೆಂಟಿಫೈ ಮಾಡಿ ಒಂದು ಕಸ್ಟಮೈಸ್ ಕಿಟ್ನ ಕೊಟ್ಟಿದ್ದಾರೆ. ಐ ಹ್ಯಾವ್ ಬಿನ್ ಯೂಸಿಂಗ್ ಇಟ್ ಆ್ಯಂಡ್ ಇಟ್ ಇಸ್ ವರ್ಕ್ಡ್ ಅಮೇಝಿಂಗ್ಲಿ ವೆಲ್ ಫಾರ್ ಮಿ. 100% ರಿಸಲ್ಟ್ ಸಿಕ್ಕಿದೆ. ಆ್ಯಂಡ್ ದಿಸ್ ಇಸ್ ಒಂಥರ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ನೀವು ಬೇರೆ ಎಲ್ಲೇ ಡರ್ಮ್ಯಾಟ್ಸ್ ಹತ್ರ ಹೋದರೂ ಕನ್ಸಲ್ಟೇಷನ್ ಫೀ ಅಂತ ಪೇ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಹಾಗಿಲ್ಲ. ಮನೇಲೇ ಕೂತ್ಕೊಂಡು ಸ್ಕಿನ್ ಎಕ್ಸ್ಪರ್ಟ್ಸ್, ಸ್ಕಿನ್ ಡಾಕ್ಟರ್ಸ್ ಹತ್ರ ನೀವು ಮಾತಾಡ್ಬೋದು, ಡರ್ಮಟಾಲಜಿಸ್ಟ್ ಹತ್ರ ಮಾತಾಡ್ಬೋದು. ಆ್ಯಂಡ್ ಫಾಲೋ ಅಪ್ ಸೆಷನ್ಸ್ ಕೂಡ ಇರುತ್ತೆ. ನಿಮಗೆ ಯಾವುದೇ ಥರ ಚಾರ್ಜ್ ಮಾಡೋದಿಲ್ಲ. ಕಂಪ್ಲೀಟ್ಲಿ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ಡಯಟ್ ಪ್ಲಾನ್ಸ್ನ ಕೊಡ್ತಾರೆ, ವಾಟರ್ ಕನ್ಸಂಪ್ಷನ್ ಎಷ್ಟಿರಬೇಕು ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾರೆ. ಆ್ಯಂಡ್ ಎವ್ರಿ ಮಂತ್ ಅವರೇ ಫಾಲೋ ಅಪ್ ಕೂಡ ಮಾಡ್ತಾರೆ. ಸೊ ಇಟ್ ಈಸ್ 100% ವರ್ಕ್ಡ್ ವೆರಿ ವೆಲ್ ಫಾರ್ ಮೀ. ಇದ್ರ ಬೆಲೆ ಬಂದ್ಬಿಟ್ಟು 1500 2000 ರುಪೀಸ್ ಅಷ್ಟೇ. ಅದಾದಮೇಲೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ V100 ನಿಮಗೆ 100 ರುಪೀಸ್ ಆಫ್ ಕೂಡ ಸಿಗುತ್ತೆ ನಿಮ್ಮ ಕಸ್ಟಮೈಸ್ಡ್ ಕಿಟ್ ನೀವು ತೊಗೊಂಡಾಗ. ಸೊ ನನ್ನ ಕಿಟ್ ನನಗೆ ಸಿಕ್ಕಿದ್ದು ಪ್ರಾಡಕ್ಟ್ಸ್ ಏನೇನಿದೆ ಅಂತ ನಾನು ತೋರಿಸ್ತೀನಿ. ಒಂದು ಬ್ಯಾರಿಯರ್ ರೀಕನ್ಸ್ಟ್ರಕ್ಟ್ ಕ್ರೀಮ್ ನನಗೆ ಸಿಕ್ಕಿದೆ. ಹಾಗೆ ಒಂದು SPF ಸಿಕ್ಕಿದೆ. ಅದಾದಮೇಲೆ ಮಲ್ಟಿ ಆ್ಯಕ್ಟಿವ್ ಕರೆಕ್ಟರ್ ಇದೆ. ಅದಾದಮೇಲೆ ಒಂದು ಫೇಸ್ ವಾಶ್ ಕೂಡ ಇದೆ. ಸೊ ಇಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನು ಕೊಟ್ಟಿದ್ದಾರೆ ನಮಗೆ, ಎಷ್ಟೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ಎಷ್ಟು ಕ್ವಾಂಟಿಟಿ ಯೂಸ್ ಮಾಡಬೇಕು ಅಂತ. ತುಂಬ ಯೂಸರ್ ಫ್ರೆಂಡ್ಲಿ ಇದೆ, ತುಂಬ ಸಿಂಪಲ್ ಇದೆ. ಸೊ ಐ ಹೈಲಿ ರೆಕಮೆಂಡ್ ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ವಿಲ್ ಬಿ ವೇಟಿಂಗ್ ಫಾರ್ ಯೋರ್ ರೆಸ್ಪಾನ್ಸ್. ಆ್ಯಂಡ್ ಇವಾಗ ನಾನು ಹೊರಗಡೆ ಹೋಗ್ತಿದ್ದೀನಿ, ನಾನು ಜಿಮ್ಗೆ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ. ಇಷ್ಟೇ ತೊಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಯೂಶ್ವಲಿ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಿದ್ರೆ ಜಾಸ್ತಿ ಅಪ್ಲೈ ಮಾಡಬೇಕು ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಅವಶ್ಯಕತೆಯೇ ಇಲ್ಲ. ಒಂದು ಸ್ವಲ್ಪ ಅಪ್ಲೈ ಮಾಡಿದ್ರೂ ಸಾಕು. ಸೊ ಐಮ್ ಆಲ್ ಸೆಟ್. ಈಗ ಜಿಮ್ಮಿಗೆ ಹೋಗೋಣ. ಜಿಮ್ಮಲ್ಲಿ ಏನೇನು ಚೇಂಜಸ್ ಮಾಡಿ, ಮುಂಚೆ ತುಂಬ ಕಾರ್ಡಿಯೋ ಮಾಡ್ತಾಯಿದ್ದೆ,
ಈಗ ವೇಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವ ರೀತಿ ವರ್ಕೌಟ್ ಮಾಡ್ತೀನಿ, ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ಕೂಡ ನಾನು ಜಿಮ್ಮಲ್ಲಿ ನಿಮಗೆ ಅಪ್ಡೇಟ್ನ ಕೊಡ್ತೀನಿ ಅಂತ ಹೇಳ್ತಾ ಐ ಸಿ ಯು ದೇರ್. ನಾನು ಜಿಮ್ಮಿಗೆ ಬಂದಿದ್ದೀನಿ ವರ್ಕೌಟ್ ಮಾಡೋಣ ಅಂತ. ಸೊ ಒಂದು ಸ್ವಲ್ಪ ದಿನ ಬ್ರೇಕ್ ಆಗಿತ್ತು ವರ್ಕೌಟಿಗೆ, ಅದಕ್ಕೋಸ್ಕರ ಐ ಆಮ್ ಬ್ಯಾಕ್ ಎಟ್ ಇಟ್. ವೀಕ್ಲಿ ಆಲ್ಮೋಸ್ಟ್ 2-3 ದಿನ ಲೆಗ್ಸ್ ವರ್ಕೌಟ್ ಮಾಡ್ತೀನಿ. ಇವತ್ತು ಲೆಗ್ಸ್ ಮತ್ತು ಆ್ಯಬ್ಸ್ ವರ್ಕೌಟ್ ಮಾಡ್ತಾಯಿದ್ದೀನಿ. ಸೊ ನಾನು ವರ್ಕೌಟ್ ಮಾಡೋ ರೀತಿ ಹೇಗಿದ್ರೆ, ಬೆಳಗ್ಗೆ ಎದ್ದು ಯೋಗ ಮಾಡ್ತೀನಿ. ಅದಾದಮೇಲೆ ಯೋಗ ಆಲ್ಮೋಸ್ಟ್ ಪ್ರತಿದಿನ ಮಿಸ್ಸೇ ಮಾಡೋದಿಲ್ಲ. ಏನೇ ಆದರೂ ಶೂಟಿಂಗ್ ಇರಲಿ ಏನೇ ಇರಲಿ ನಾನು ಯೋಗ ಮಾಡ್ತೀನಿ. ಜಿಮ್ ನಾನು ಒಂದೊಂದು ದಿನ ಕಾರ್ಡಿಯೋ ಮಾಡ್ತೀನಿ, ಒಂದಿನ ಸ್ಟ್ರೆಂತ್ ಟ್ರೈನ್ ಮಾಡ್ತಾಯಿದ್ದೀನಿ. ಆ ಥರ ಕಾಂಬಿನೇಷನಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಇಟ್ಸ್ ಕೈಂಡ್ ಒಂಥರ ಟೋನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ ನನ್ನ ಬಾಡಿನ. ಆ್ಯಂಡ್ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತೀನಿ ನಾನು ವರ್ಕೌಟ್ ಮಾಡೋದಕ್ಕೆ. ಸೊ ನನಗೆ ಅದು ಈಸಿ ಆಗುತ್ತೆ. ಬಿಕಾಸ್ ನಾನು ವರ್ಕೌಟ್ ಮಾಡ್ತಾ ಇರಬೇಕಿದ್ರೆ ನಂಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಸಿಗ್ತಾಯಿದ್ರೆ ನಂಗೆ ಒಂಥರ ಯಾರೋ ಪರ್ಸ್ನಲ್ ಟ್ರೈನರ್ ಇದ್ದಾರೆ ಅಂತ ಅನಿಸುತ್ತೆ. ಸೊ ಒಬ್ಬಳೇ ಅಂತ ಅನ್ಸೋದಿಲ್ಲ ವರ್ಕೌಟ್ ಮಾಡೋಕ್ಕೆ. ಆ್ಯಂಡ್ ಒಂದು ಮೋಟಿವೇಶನು ಸಿಗುತ್ತೆ. ನಿಮಗೆ ಹೇಗೆ ಬೇಕೋ ನೀವು ಆ ಥರ ಚೂಸ್ ಮಾಡ್ಕೋಬೋದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಯೂಟ್ಯೂಬಲ್ಲಿ ನೋಡಿದ್ರೆ ಎಷ್ಟೊಂದು ವೀಡಿಯೋಗಳು ಸಿಗುತ್ತೆ. ನಿಮ್ಗೆ ಯಾವ ರೀತಿ ವರ್ಕೌಟ್ ಬೇಕು, ಡಾನ್ಸ್ ಬೇಕಾ ಅಥವಾ ಸ್ಟ್ರೆಂತ್ ಟ್ರೈನ್ ಬೇಕಾ ಅಥವಾ ವೇಟ್ಸ್ ಏನಾದರೂ ಎತ್ತಬೇಕಾ ಅಥವಾ ಬಾಡಿ ವೇಟಲ್ಲಿ ಏನಾದರೂ ಮಾಡಬೇಕೋ, ಪ್ರತಿಯೊಂದು ಸಿಗುತ್ತೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸ್ಟೇ ಆ್ಯಕ್ಟಿವ್. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಯಾಕಂದರೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ. ಅದು 100% ನಿಜ. ಇವತ್ತು ಹೆಲ್ತ್ ಇದ್ದರೆ ಮನುಷ್ಯನಿಗೆ ಎಲ್ಲ ಇದೆ. ಹೆಲ್ತ್ ಇಲ್ಲ ಅಂದರೆ ಏನೂ ಇಲ್ಲ. ಸೊ ನಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಅದನ್ನು ದಯವಿಟ್ಟು ಕಾಪಾಡ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ಊಟ ಮಾಡಿ, ಹಾಗೆ ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ಕೀಪ್ ಯುವರ್ ಸೆಲ್ಫ್ ಹ್ಯಾಪಿ ಆ್ಯಂಡ್ ಸರೌಂಡ್ ಯುವರ್ ಸೆಲ್ಫ್ ವಿತ್ ನೈಸ್ ಪೀಪಲ್ ಹೂ ಡಸ್ ನಾಟ್ ಸ್ಟ್ರೆಸ್ ಯು. ಸೊ ಅದೊಂದು ಇಂಪಾರ್ಟೆಂಟ್. ಬಿಕಾಸ್ ನೀವು ಖುಷಿಯಾಗಿದ್ದರೂ ತುಂಬ ಚೆನ್ನಾಗಿ ಖುಷಿಯಾಗಿ ನಿಮ್ಮನ್ನ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಸೊ ಅವ್ರನ್ನೆಲ್ಲ ನೀವು ದೂರ ತಳ್ಳಿಬಿಟ್ಟು ನೀವು ಆರಾಮಾಗಿರಿ, ಶಾಂತಿಯಿಂದ ಇರಿ. ಆ್ಯಂಡ್ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ವಿಲ್ ಫ್ಲೋ ಇನ್ ಯೋರ್ ಲೈಫ್ ನೀವು ಹೀಗಿದ್ದರೆ. ತುಂಬ ಜಾಸ್ತಿ ಜ್ಞಾನ ಕೊಟ್ಬಿಟ್ಟೆ ಅನ್ಸುತ್ತೆ. ಇವಾಗ ವರ್ಕೌಟ್ ಮಾಡೋಣ ಬನ್ನಿ. ಈಗಷ್ಟೇ ವರ್ಕೌಟ್ ಮುಗಿಸ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ, ಎನರ್ಜೈಸ್ಡ್ ಅನಿಸ್ತಾ ಇದೆ. ಆ್ಯಂಡ್ ಐ ಫೀಲ್ ಲೈಟ್, ಐ ಫೀಲ್ ನೈಸ್. ಸೊ ನಾನು ವರ್ಕೌಟಲ್ಲಿ ಒಂದು ಸ್ವಲ್ಪ ಚೇಂಜಸ್ನ ಮಾಡಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ವೆಯ್ಟ್ ಲಿಫ್ಟಿಂಗ್ ಟ್ರೈನಿಂಗ್ ಅದೆಲ್ಲ ಮಾಡ್ತಾಯಿದ್ದೀನಿ, ನಾಟ್ ಜಸ್ಟ್ ಕಾರ್ಡಿಯೋ. ಆ್ಯಂಡ್ ಒಂದು ಹೊಸ ವರ್ಷನ್ನ ನನ್ನಲ್ಲೇ ನಾನು ನೋಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ವರ್ಕೌಟ್ ವೀಡಿಯೋಸ್ನ ನಾನು ಪರ್ಪಸ್ಸಾಗಿ ಹಾಕಿಲ್ಲ. ಯಾಕೆ ಅಂದರೆ ಐ ಆಮ್ ಟ್ರೈಂಗ್ ಟು ಅಚೀವ್ ಅ ಫ್ಯೂ ಗೋಲ್ಸ್. ಆ್ಯಂಡ್ 7,000 ಸ್ಟೆಪ್ಸ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಮೈ ಏಮ್ ಇಸ್ ಟು ಕಂಪ್ಲೀಟ್ 10,000. ಸೊ ಇನ್ನೊಂದು 3,000 ಈ ಕಡೆ ಆ ಕಡೆ ಓಡಾಡಿ ಆಗಿಬಿಡುತ್ತೆ 10,000. ಸೊ ಅದಕ್ಕೋಸ್ಕರ ಅಚೀವ್ ಮಾಡಿಬಿಟ್ಟು ನನ್ನ ಫೋಟೋಸ್ನ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಟ್ರೈಂಗ್ ಟು ಗೆಟ್ ಬ್ಯಾಕ್ ಇನ್ ಶೇಪ್ ಆ್ಯಂಡ್ ಗೆಟ್ ಬ್ಯಾಕ್ ಇನ್ ದ ಮೋಸ್ಟ್ ಹೆಲ್ದಿಯರ್ ಆ್ಯಂಡ್ ಫಿಟ್ಟೆಸ್ಟ್ ವರ್ಷನ್ ಆಫ್ ಮೀ. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮಗೆ ಈ ವರ್ಷ ಸೂಪರಾಗಿರಲಿ. ಆ ಭಗವಂತ ನೀವು ಏನೇನು ಅಂದ್ಕೊಂಡಿದ್ರೋ ಪ್ರತಿಯೊಂದನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ವಿಶ್ ಮಾಡ್ತಾಯಿದ್ದೀನಿ. ನೀವು ಇಮ್ಯಾಜಿನ್ ಮಾಡಿದ್ಕಿಂತ ನಿಮಗೆ ಎಲ್ಲ ಸಿಗಲಿ. ಆ್ಯಂಡ್ ಖುಷಿಯಾಗಿರಿ, ಹೆಲ್ದಿಯಾಗಿರಿ, ಮಜಾ ಮಾಡ್ಕೊಂಡಿರಿ. ಇರೋದು ಒಂದೇ ಜೀವನ, ಮಜವಾಗಿ ಎಂಜಾಯ್ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವೀಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್, ಬಾಯ್ ಬಾಯ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್.